ಅವ್ನು ಯಾವಾಗ್ಲೂ ಕಣ್ಣು ಇಷ್ಟಿಷ್ಟಪ್ಪ ಕೆಂಪಗಿರೋದು, ಕೆಂಪು ಕಣ್ಣು. ಅವ್ನು ನೋಡಿದ ತಕ್ಷಣ ಇವ್ನು ಕುಡ್ದಿದ್ದಾನೆ ಅಂತ. ಅವನಿಗೆ ಶುಗರ್ ಎಷ್ಟಿತ್ತು ಅಂತಂದ್ರೆ ಫಾಸ್ಟಿಂಗ್ ಶುಗರ್ 700-800 ಇರ್ತಾ ಇತ್ತು. ಥಾಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ 99% ಟ್ರೂ. ಥಾಟ್ ಅಟ್ಯಾಕ್ ಆಗುತ್ತೆ. ಥಾಟ್ ಅಟ್ಯಾಕ್ ಯಾವಾಗ್ಲೂ ಆಗೋದು. ಯಾರೋ ಒಂದು ಕೆಟ್ಟ ಮಾಹಿತಿಯನ್ನ ಕೊಟ್ರು, ನೀವು ಕಳ್ಳ ಟಿಕೆಟ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ದೀರಂತೆ ಅಂತ. ಆ ಆನೆಸ್ಟಿನಲ್ಲಿ ನನ್ನನ್ನು ಯಾರೋ ಡೌಟ್ ಪಟ್ಬಿಟ್ರಲ್ಲ ಅನ್ನುವ ಭಯದಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಬಟ್ ಇಟ್ ವಾಸ್ ಡೇಟಾ ಡ್ರಿವನ್ ಡಿಸೀಸ್. ಆ 2 ಮಾಹಿತಿ ಇಲ್ಲದೆ ಇದ್ರೆ ನಮ್ಮಪ್ಪ ಇನ್ನೊಂದು 20 ವರ್ಷ 30 ವರ್ಷ ಬದುಕೊಂಡಿರೋರು. ನನಗೆ ಈಗ ಜಿಜ್ಞಾಸೆ 2 ವಿಷಯ, ಅಂದರೆ ಡೌಟ್ 2 ವಿಷಯ. ರೋಗ ಬಂದಿದ್ರಿಂದ ಸತ್ರ ಅಥವಾ ತಲೆಗೆ ಹಾಕೊಂಡಿದ್ರಿಂದ ಸತ್ರ? ನಮ್ಮಲ್ಲಿ ಒಬ್ಬ ಮಹದೇವು ಅಂತ ನಮ್ದೊಂದು ಪ್ರಾಜೆಕ್ಟ್ ಅಲ್ಲಿ ಸೆಕ್ಯೂರಿಟಿ ಅವನಾಗಿದ್ದ. ಅವನು ಕುಡಿಯೋನು, ರಾತ್ರಿ ಬಂದು ಮಲ್ಗೋನು. ಅವ್ನು ಯಾವಾಗ್ಲೂ ಕಣ್ಣು ಇಷ್ಟಿಷ್ಟಪ್ಪ ಕೆಂಪಗಿರೋದು, ಕೆಂಪು ಕಣ್ಣು. ಅವ್ನು ನೋಡಿದ ತಕ್ಷಣ ಇವ್ನು ಕುಡ್ದಿದ್ದಾನೆ ಅಂತ. ಆಕ್ಚುಲಿ ಅವ್ನು ಕುಡ್ದಿರೋದಲ್ಲ. ಅವನಿಗೆ ಶುಗರ್ ಎಷ್ಟಿತ್ತು ಅಂತಂದ್ರೆ ಫಾಸ್ಟಿಂಗ್ ಶುಗರ್ 700-800 ಇರ್ತಾ ಇತ್ತು. ನಾವು ನಾರ್ಮಲ್ ನನಗೊಂದು 300 ಬಂದ್ರೆ ಗಾಬರಿ ಆಗ್ಬಿಡ್ತೀನಿ. ಯಾರಿಗೋ 200 ಬಂದ್ಬಿಟ್ರು ಗಾಬರಿ ಆಗ್ಬಿಡ್ತಾರೆ. ಅವ್ನಿಗೊಂದು 800 ಇದೆ. ನನ್ನ ಒಬ್ರು ಸ್ನೇಹಿತರು ರಮೇಶ್ ಅಂತ, ನನ್ನ ಜೊತೆ ಆ ತೋಟದ ಓನರ್ ಅವರು ಒಂದ್ಸಲ ನೋಡ್ಬಿಟ್ಟು ನಿನ್ ಹಿಂಗೆಲ್ಲ ಇದ್ರೆ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಔಷಧಿ ಕೊಡಿಸಿ ಎಲ್ಲ ಆಯ್ತು. ಅವನು ಬದುಕೊಂಡ್ಬಿಟ್ಟ, ಏನೂ ಆಗಿಲ್ಲ, ಇವತ್ತಿಗೂ ಇದ್ರು. ಇದಾಗಿ 8-9 ವರ್ಷ ಆಗ್ತಾ ಬಂತು. ಅವನ್ ಸರ್ವಜ್ಞ, ಅವನು 800 ಕಮ್ಮಿ ಆಯ್ತಾ ಗೊತ್ತಿಲ್ಲ ನಂಗೆ, ಆದ್ರೆ ಅವನಿದಾನೆ. ಸೂಕ್ಷ್ಮ ಆಗಿದ್ದಂತಹ ನನ್ನ ಸ್ನೇಹಿತರು ಅವ್ರು ಯಾವ್ದೋ ಅವ್ರಿಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂತು, ಇದು ಪ್ರಾಬ್ಲಮ್ ಬಂತು. ಐ ಥಿಂಕ್ ಹಾರ್ಟ್ ಅಲ್ಲ, ಅವ್ರದ್ದೇನೋ ಒಂದು ಪ್ರಾಬ್ಲಮ್ ಬಂತು. ರಿಪ್ಲೇಸ್ ಮಾಡ್ಬೇಕಾಯ್ತು, ಆರ್ಗನ್ ರಿಪ್ಲೇಸ್ ಮಾಡ್ಬೇಕಾಯ್ತು. ಲಿವರ್ ರಿಪ್ಲೇಸ್ ಮಾಡ್ತಾ ಬಂದ್ರು. ಸೂಕ್ಷ್ಮ ಇದ್ರು, ಡೆಲಿಕೇಟ್. ಇಡೀ ಫ್ಯಾಮಿಲಿನಲ್ಲಿ ಡೆಲಿಕೇಟ್ ಅವರು. ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ, ಆರ್ಗನ್ ಫೇಲ್ಯೂರ್ ಆಗಕ್ ಶುರು ಆಯ್ತು, ಹೋಗ್ಬಿಟ್ರು. ನನಗೆ ಈಗ ಜಿಜ್ಞಾಸೆ 2 ವಿಷಯ, ಅಂದ್ರೆ ಡೌಟ್ 2 ವಿಷಯ. ರೋಗ ಬಂದಿದ್ರಿಂದ ಸತ್ರ ಅಥವಾ ತಲೆಗೆ ಹಾಕೊಂಡಿದ್ರಿಂದ ಸತ್ರ? ಅವನು ಇರ್ಲಿ ಬಿಡಿ ಸ್ವಾಮಿ, ಎಷ್ಟು ವರ್ಷದಿಂದ ಇದ್ದೀನಿ ನಾನು ಅಂತ ನಮ್ಮ ಮಹಾದೇವ್ ಅವ್ರ ತಲೆಗೆ ಹಾಕೊಳ್ಳಿಲ್ಲ, ಅವ್ನ ತಲೆಗೆ ಹಾಕೊಳ್ಳಿಲ್ಲ. ಅವ್ನು ಬದುಕೊಂಡ್ಬಿಟ್ಟ. ಆದ್ರೆ ಯಾರು ತಲೆಗೆ ಹಾಕೊಂಡ್ರು, ಸಣ್ಣ ವಿಷಯಗಳನ್ನು ಆರೋಗ್ಯದ ವಿಷಯದಲ್ಲಿ ತಲೆಗೆ ಹಾಕೊಂಡ್ರು, ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಸಣ್ಣ ವೇರಿಯೇಷನ್ ತಡ್ಕೊಳಕ್ ಆಗ್ಲಿಲ್ಲ. ಇವಾಗ ನಮ್ಮ ಮೆಡಿಕಲ್ ರಿಪೋರ್ಟ್ಸ್ ತಗೊಂಡ್ರೆ, ಡಯಾಗ್ನೋಸಿಸ್ ರಿಪೋರ್ಟ್ಸ್ ತಗೊಂಡ್ರೆ ಅವರು ರೇಂಜ್ ಅಂತ ಕೊಟ್ಟಿರ್ತಾರೆ. ನಾರ್ಮಲ್ ರೇಂಜ್ ಇಷ್ಟರಿಂದ ಇಷ್ಟು ಇರಬಹುದು. ಲೋಯರ್ ಲಿಮಿಟ್ ಕೊಡ್ತಾರೆ, ಅಪ್ಪರ್ ಲಿಮಿಟ್ ಕೊಡ್ತಾರೆ. ಅಪ್ಪರ್ ಲಿಮಿಟ್ ಜಾಸ್ತಿ ಆಗ್ತಾ ಇದ್ದಂಗೆ ಅದು ಬೋಲ್ಡ್ ಅಲ್ಲಿ ಬರೀತಾರೆ ಅಲ್ಲಿ ರಿಪೋರ್ಟ್ ಅಲ್ಲಿ. ಈಗ ಬೋಲ್ಡ್ ಅಲ್ಲಿ ಬರದ ತಕ್ಷಣ ನಾವು ಗಾಬರಿ ಆಗ್ಬಿಡ್ತೀವಿ. ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಈ ಎಪಿಸೋಡ್ ಹೇಳ್ತಾ ಇದ್ದೀನಿ. ಆಗೋಗಿದೆ. ಐದರ್ ನಮಗೆ ಅವಶ್ಯಕತೆಗಿಂತ ಕಡಿಮೆ ಬಿದ್ದಿದೆ ರೇಂಜು, ಅಥವಾ ರೇಂಜ್ಗಿಂತ ಜಾಸ್ತಿ ಆಗಿದೆ, ಅಷ್ಟೇ ತಾನೇ ಆಗಿರೋದು. ಇದೆಲ್ಲ ನಾವು ತಿನ್ನೋದು ನಮ್ಮ ಹ್ಯಾಬಿಟ್ಸ್ ಇಂದ ತಾನೇ ಆಗಿದೆ. ಸರಿ ಮಾಡ್ಕೊಳ್ಳೋಣ, ಅದಕ್ಕೊಂದು ಪ್ಲಾನಿಂಗ್ ಟೈಮ್ ಇಟ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ. ಬೆಸ್ಟ್ ಆಫ್ ದ ಡಾಕ್ಟರ್ಸ್ ಇದ್ದಾರೆ. ಎಲ್ಲಾ ಡಾಕ್ಟರ್ಸು ಸರ್ಜರಿ ಮಾಡ್ತಾರೆ ಅಂತಲ್ಲ, ಅಥವಾ ಎಲ್ಲಾ ಡಾಕ್ಟರ್ಸು ನಮಗೆ ಸಾಯುವಂತ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತಾನೂ ಅಲ್ಲ. ಬದುಕಿಸುವಂತ ಬೇಕಾದಷ್ಟು ಜನ, ಲಕ್ಷಾಂತರ ಜನ ಡಾಕ್ಟರ್ಸ್ ಇದ್ದಾರೆ. ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ, ಸ್ಕಿಲ್ಡ್ ಡಾಕ್ಟರ್ಸ್ ಇದ್ದಾರೆ, ಇಂಟೆನ್ಷನ್ ಕ್ಲೀನ್ ಆಗಿರುವ ಡಾಕ್ಟರ್ಸ್ ಇದ್ದಾರೆ, ಬೇಕಾದಷ್ಟು ಜನ. ಅವ್ರ ಹತ್ರ ಹೋಗಿ, ನಮಗೆ ಬದುಕಿಗೆ ಬೇಕಾಗಿರುವುದು ನಂಬಿಕೆ. ಆ ನಂಬಿಕೆಗೆ ಒಂದು ಆಧಾರ ಈಸ್ ಅವರ್ ರಿಪೋರ್ಟ್ ಅಷ್ಟೆ. ಆ ಡೇಟಾ ಒಂದೇ ಒಂದು ಆಧಾರ ಅಷ್ಟೆ. ನಮ್ಮ ತಂದೆಗೆ ಇದು ಇನ್ನೊಂದು ಕೇಸ್ ಅಷ್ಟೇ. ಎಲ್ಲ ನನ್ನ ಮನೆ ಸುತ್ತಮುತ್ತ ನಾನು ನೋಡಿರುವಂತದ್ದೇ ಹೇಳ್ತಾ ಇದ್ದೀನಿ. ನನ್ನ ತಂದೆಗೆ ಅವರು ಆರಾಮಾಗಿದ್ರು. ಒಂದಿನ ಅವ್ರಿಗೆ ಮೆಡಿಕಲ್ ರಿಪೋರ್ಟ್ ಅಲ್ಲ, ಅವರು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ನಮ್ಮ KSRTC ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಯಾರೋ ಒಂದು ಕೆಟ್ಟ ಮಾಹಿತಿಯನ್ನ ಕೊಟ್ರು, ನೀವು ಕಳ್ಳ ಟಿಕೆಟ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ದೀರಂತೆ ಅಂತ. ನನ್ನ ತಂದೆ ಅತಿ ಹಾನೆಸ್ಟ್. ಆ ಆನೆಸ್ಟಿನಲ್ಲಿ ನನ್ನನ್ನು ಯಾರೋ ಡೌಟ್ ಪಟ್ಬಿಟ್ರಲ್ಲ ಅನ್ನುವ ಭಯದಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಒಂದು ಅಟ್ಯಾಕ್ ಆಯ್ತು, ತಡ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ. ಹಿ ವಾಸ್ ನಾಟ್ ಪ್ರಿಪೇರ್ಡ್. ಹಾರ್ಟ್ ಅಟ್ಯಾಕ್ ಆಯ್ತು.
ಒಂದು 2 ತಿಂಗಳ ಕಾಲ, ದಿಸ್ ಇಸ್ 1990, ನನ್ನ ಮದುವೆ ಆಗಿ 2ನೇ ತಿಂಗಳಿಗೆ ಹಿಂಗಾಯ್ತು. ಅದಾಗಿ 2 ತಿಂಗಳ ಕಾಲ ಬದುಕಿದ್ರು. ಆದರೆ 2ನೇ ಮಾಹಿತಿ ನಿಮ್ಮನ್ನು ಅರೆಸ್ಟ್ ಮಾಡಕ್ ಬರ್ತಾರಂತೆ, ನಿಮ್ಮ ಮೇಲೆ ಎನ್ಕ್ವೈರಿ ಆಗತ್ತಂತೆ. 2ನೇ ಮಾಹಿತಿ ಬಂತು, ಹೊಸ ಅಟ್ಯಾಕ್, ಸತ್ತೋದ್ರು. ಈಗ ಕೊಲೆಗಾರರು ಯಾರು? ಮೆಡಿಕಲ್ ಹಾಸ್ಪಿಟಲ್ ಅಲ್ಲ ಈ ಕೇಸಲ್ಲಿ, ಬಟ್ ಇಟ್ ವಾಸ್ ಡೇಟಾ ಡ್ರಿವನ್ ಡಿಸೀಸ್. ಆ 2 ಮಾಹಿತಿ ಇಲ್ಲದೆ ಇದ್ರೆ ನಮ್ಮಪ್ಪ ಇನ್ನೊಂದು 20 ವರ್ಷ 30 ವರ್ಷ ಬದುಕೊಂಡಿರೋರು. ಅವ್ರೇನ್ ತಪ್ಪು ಮಾಡಿರ್ಲಿಲ್ಲ ಅಲ್ವಾ? ಸೊ ಡೇಟಾ ಡ್ರಿವನ್ ಡಿಸೀಸಸ್ ಅಂದ್ರೆ ಹೀಗೆ. ಅದು ಮೆಡಿಕಲಿ ಸಂಬಂಧಪಟ್ಟಿದ್ದೇ ಆಗಿರ್ಬೋದು, ಅಥವಾ ಮೆಡಿಕಲಿ ಸಂಬಂಧ ಪಡದೇ ಇರೋದು ಆಗಿರ್ಬೋದು. ಹೌದು ಹೌದು. ಆ ಮಾಹಿತಿಯಿಂದ ನಾವ್ ಎಷ್ಟು ತಲೆಗೆ ಹಾಕೋತೀವಿ, ಡಿಸ್ಟರ್ಬ್ ಆಗ್ತೀವಿ, ಬ್ಲಾಂಕ್ ಆಗ್ತೀವಿ, ಅದನ್ನ ಸಂಭಾಳಿಸಕ್ ಆಗಲ್ಲ, ಅದು ಮ್ಯಾಟರ್ಸ್. ಇನ್ನೊಂದು ಹಾಸ್ಯವಾಗಿ, ಒಂದು ಇದು ಕತೆ ಅಲ್ಲ, ಆಕ್ಚುಲಿ ಅಲ್ಲ, ಒಂದು ಹಾಸ್ಯದ ಪ್ರಸಂಗ ಅಷ್ಟೇ. ಓಕೆ. ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಮಲಗಿರ್ತಾನೆ. ಅವನು ಯಾವ್ದೋ ಒಂದು ಹಿಂದೆ ಒಂದು ಲಾಟ್ರಿ ಟಿಕೆಟ್ ತಗೊಂಡಿರ್ತಾನೆ, ಅದಕ್ಕೆ ₹1 ಕೋಟಿ ಹೊಡ್ತಿರುತ್ತೆ, ಲಾಟ್ರಿ ಬಂದಿರುತ್ತೆ. ಇದನ್ನ ಡಾಕ್ಟರ್ ಹತ್ರ ಹೋಗಿ ಮಕ್ಕಳು ಹೇಳ್ತಾರೆ, ಇವ್ರಿಗೆ ಈ ಪರ್ಟಿಕ್ಯುಲರ್ ಟಿಕೆಟ್ಗೆ ಡಾಕ್ಟರ್ ಇದು ಲಾಟ್ರಿ ಹೊಡೆದಿದೆ, ₹1 ಕೋಟಿ ಬಂದಿದೆ, ಅವ್ರಿಗೆ ತಿಳಿಸ್ಬೇಕು. ಹೆಂಗ್ ತಿಳಿಸೋದು? ಡಾಕ್ಟರ್ ಹೇಳ್ತಾರೆ, ಅವರು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾವ್ದು ಎಕ್ಸರ್ಟ್ ಆಗುವ ಹಾಗಿಲ್ಲ. ಅಂದ್ರೆ ಅವ್ರಿಗೆ ಆ ಉದ್ವೇಗ ಬರುವ ಯಾವ ಮಾಹಿತಿನೂ ಅವ್ರು ಕೊಡಬಾರ್ದು. ಸರಿ ಡಾಕ್ಟರ್ ನೀವೇ ಹೇಳ್ಬಿಡಿ ಅಂತ. ಡಾಕ್ಟರ್ ಹೋಗ್ತಾರೆ, ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಮಾಲಿಶ್ ಮಾಡಿ, ಚೆನ್ನಾಗಿ ಮಾತಾಡಿ, ನೀನ್ ಈಗ ಆರೋಗ್ಯವಾಗಿದ್ಯಾ, ಇಂಥ ಶುಭ ಸಂದರ್ಭದಲ್ಲಿ ನಿಂಗೊಂದು ಲಾಟ್ರಿ ಟಿಕೆಟ್ ಹೊಡೆದ್ರೆ ಏನ್ ಅನ್ಸುತ್ತೆ? ಡಾಕ್ಟರ್ ನನ್ನಂತವ್ನಿಗೆ ಏನ್ ಲಾಟ್ರಿ ಟಿಕೆಟ್ ಹೊಡೆಯುತ್ತೆ, ಹೊಡೆಯೋಂಗಿದ್ರೆ ನಾನು ಇಲ್ಲಿ ಬಂದು ಮಲ್ಕೋತಾ ಇದ್ ನಾನು. ಸರಿ, ಅವನು ಕ್ಯಾಶುಯಲ್ ಆಗಿ ತಿಳಿಸ್ತಾ ಬರ್ತಾನೆ. ಡಾಕ್ಟರ್ ಇನ್ನೊಂಚೂರು ಪ್ರೆಷರ್, ಸಪೋಸ್ ಹೊಡೆದು ಬಿಟ್ಟಿದ್ರೆ ಏನ್ ಮಾಡ್ತೀಯಾ? ಇಲ್ಲ ಡಾಕ್ಟ್ರೆ, ನಂಗೆ ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ, ನನ್ಗೆ ಅದೃಷ್ಟ ಇಲ್ಲ ಡಾಕ್ಟ್ರೆ. ಹೊಡೆದ್ ಬಿಟ್ರೆ ಏನ್ ಮಾಡ್ತೀಯಾ? ತುಂಬಾ ಬಲವಂತ ಮಾಡಿ ಕೇಳ್ತಾರೆ. ಡಾಕ್ಟ್ರೆ 50% ನಿಮ್ಗೆ ಕೊಟ್ಬಿಡ್ತೀನಿ. ಡಾಕ್ಟರ್ ಸತ್ತೋಗ್ತಾರೆ. ಅಯ್ಯೋ ಕತೆ. ಹಾಸ್ಯ ಪ್ರಸಂಗ. ಆದ್ರೆ ಈವನ್ ಒಳ್ಳೊಳ್ಳೆ ವಿಚಾರಗಳು ಕೂಡ ಹೀಗೆ ನೆಗೆಟಿವ್ಲಿ ಎಂಡ್ ಆಗತ್ತೆ ಅನ್ನೋದಕ್ಕಿತ್ತು. ರೈಟ್. ಇದು ಹಾಸ್ಯ ಪ್ರಸಂಗ, ಇದು ನಡೆದಿರೋಂಥದ್ದು ಅಲ್ಲ, ಅಥವಾ ಯಾರೋ ಬರ್ದಿದ್ದಾರೆ ಈ ಹಾಸ್ಯ, ನಡೆದಿರೋದು ನೋಡೇ ಬರ್ದಿರ್ಬೋದು, ಗೊತ್ತಿಲ್ಲ. ಓಕೆ. ಆದ್ರೆ ಒಳ್ಳೆ ವಿಚಾರಗಳು ಕೂಡ ಎಷ್ಟೋ ಸಲ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ನಾವು ಒಂದು ಎಪಿಸೋಡ್ ಮಾಡಿದೀವಿ, ಥಾಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್. 99% ಟ್ರೂ. ಥಾಟ್ ಅಟ್ಯಾಕ್ ಆಗುತ್ತೆ. ಥಾಟ್ ಅಟ್ಯಾಕ್ ಯಾವಾಗ್ಲೂ ಆಗೋದು. ಆ ಅಟ್ಯಾಕ್ ಆದಾಗ ಏನಾಗುತ್ತೆ, ಕೆಲವು ಸಲ ಖುಷಿನಲ್ಲೂ ಉದ್ವೇಗದಲ್ಲೂ ನಮ್ಗೆ ಬೇಕಾದಷ್ಟು ಹಾರ್ಟ್ ಅಟ್ಯಾಕು ಆಗುತ್ತೆ, ಬೇರೆ ಆಕ್ಟಿವಿಟೀಸು ಆಗುತ್ತೆ. ನೆಗೆಟಿವ್ ಇನ್ಫಾರ್ಮೇಶನ್ ಬಂದಾಗ್ಲೂ ಹೀಗೆ ಆಗುತ್ತೆ. ಸೊ ಡೇಟಾ ಡ್ರಿವನ್ ಡಿಸೀಸಸ್. ಓಕೆ, ಏನ್ ಕಿವಿ ಮಾತು ಕೊಡ್ತೀರಾ? ಇವಾಗ ಇಷ್ಟೊಂದು ಹೇಳಿದೀರಾ, ದಟ್ಸ್ ಅ ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಆ ತರ ಆಗೋದು. ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾರೆ. ಒಂದು ಸಣ್ಣ ಟಿಪ್ಸ್, ಒಬ್ಬ ಕಾಮನ್ ಮ್ಯಾನ್ಗೆ ಆ ಮನಸ್ಥಿತಿ ಬರೋದು ಕಷ್ಟ ಅಂತಾನು ಹೇಳಿದ್ರಿ. ನಿಮ್ಮ ಯೋಗ ಸಾಧನೆಯಿಂದ ನಿಮಗೆ ಅದು ಪ್ರಿಪೇರ್ಡ್ನೆಸ್ ತಂದ್ಕೊಳಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರಿ. ಒಬ್ಬ ಕಾಮನ್ ಮ್ಯಾನ್ ಒಳ್ಳೇದು ಕೆಟ್ಟದು, ಅತಿ ಒಳ್ಳೇದು ಅತಿ ಕೆಟ್ಟದಕ್ಕೆ ಮೆಂಟಲಿ ಹೇಗೆ ಪ್ರಿಪೇರ್ ಆಗ್ಬೇಕಾಗಿದ್ರೆ? ನಿಮ್ಮ ಹತ್ರ ಒಂದು 2 ವೀಲರ್ ಇದೆ, 4 ವೀಲರ್ ಇದೆ ಅಲ್ವಾ? ಹೌದು. ತಗೊಂಡಿದ್ದ ದಿನ ಹೇಗಿತ್ತು ಹಾಗೆ ಇದೆಯಾ? ಇಲ್ಲ. ಏನೇನಾಗಿದೆ? ಡ್ಯಾಮೇಜ್ಗಳಾಗಿದೆ, ರಿಪೇರಿಗೆ ಬಂದಿದೆ, ಕೊಳೆ ಆಗಿದೆ, ತರ್ಚಿದೆ, ಬೇಕಾದಷ್ಟಾಗಿದೆ. ತಯಾರಾಗಿಲ್ವಾ ನೀವು? ಇವಾಗ ನಮಗೆ ಫಸ್ಟ್ ಡೇ ನಿಮ್ಮ ಕಾರ್ ಇದ್ದ ಹಾಗೆ ಇವತ್ತಿದ್ಯಾ? ಅಷ್ಟೇ ಶೈನಿಂಗ್ ಇದೆಯಾ? ಟೈರ್ ಹಂಗೆ ಇದೆಯಾ? ಸವಿಯುತ್ತೆ. ಸ್ಟೇರಿಂಗ್ ಎಲ್ಲ ಹಂಗೆ ಇದೆಯಾ? ಬ್ರೇಕ್ ಪ್ಯಾಡ್ಸ್, ಎಕ್ಸ್ಲೇಟರ್, ಸೀಟ್ ಕೊಳೆ ಆಗಿದೆ, ಎಲ್ಲವೂ ಆಗಿದೆ. ವಿಂಡ್ಶೀಲ್ಡ್ ಶೇಡ್ ಆಗಿದೆ, ಲೈಟ್ಸ್ ಎಲ್ಲ ಡಲ್ ಆಗಿದೆ, ಇವೆಲ್ಲ ಆಗತ್ತೆ. ಕರೆಕ್ಟ್. ಸೊ ನಮ್ ಬಾಡಿ ಕೂಡ ಹಾಗೇನೆ ಎಲ್ಲ ಆಗತ್ತೆ. ಏನೋ ಒಂದು ಡಯಾಬಿಟಿಕ್ ಬರ್ಬೋದು, ತಲೆನೋವೇ ಫ್ರೀಕ್ವೆಂಟ್ ಆಗಿ ಬರ್ತಾ ಇರ್ಬೋದು, BP ಜಾಸ್ತಿ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು. ಇದು ಗೊತ್ತಿಲ್ಲ ಅನ್ನುವ ಹಾಗಿಲ್ಲ ಅಲ್ವಾ?